ಕೆಲವರಿಗೆ ಪೀರಿಯಡ್ ಅಲ್ಲಿ ಪೇನ್ ಬಂದಾಗ ತುಂಬಾ ಹೊಟ್ಟೆ ನೋವು ಬರೋದು, ವಾಮಿಟಿಂಗ್ ಆಗೋದು, ಕೆಲಸನೇ ಮಾಡಕ್ಕಾಗಲ್ಲ, ಕೆಲಸದಿಂದ ಲೀವ್ ತಗೋಬೇಕಾದ ಒಂದು ಸಂದರ್ಭ ಇರುತ್ತೆ. ಬಟ್ ಇದು ಪೀರಿಯಡ್ ಪೇನ್ ಅಥವಾ ಎಂಡೋಮೆಟ್ರಿಯೋಸಿಸ್ ಇರಬಹುದು. ಸೊ ಪೀರಿಯಡ್ ಪೇನ್ ಅಲ್ಲಿ ಯೂಶ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೀರಿಯಡ್ ಆದ ದಿವಸ ಫಸ್ಟ್ ಡೇ ಹಾಗೂ ಸೆಕೆಂಡ್ ದಿವಸ ಮಾತ್ರ ಪೇನ್ ಇರುತ್ತೆ. ಬಟ್ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಯೂಶ್ಲಿ ನಾವು ಕಾಣಿಸ್ಕೊಳ್ತಿರುವ ಪೇನ್ ಪೀರಿಯಡ್ ಬರುವ ಮುಂಚೆನೆ ಪೇನ್ ಸ್ಟಾರ್ಟ್ ಆಯ್ತು, ಮತ್ತೆ ಪೀರಿಯಡ್ ಅಲ್ಲೂ ಪೇನ್ ಇತ್ತು, ಪೀರಿಯಡ್ ನಂತರನೂ ಪೇನ್ ಇತ್ತು ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಂಡೋಮೆಟ್ರಿಯೋಸಿಸ್ ಇದೆಯಾ ಇಲ್ಲ ಅಂತ ಒಂದು ಡಯಾಗ್ನೋಸಿಸ್ ಗೆ ಬರ್ಬೋದು. ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತ ಅಂದ್ರೆ ಪೇಷಂಟ್ಸ್ ಕಡೆಗೆ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಕೆಟ್ಟದಾಗಿರುತ್ತೆ. ಯಾಕಂದ್ರೆ ಅವರಿಗೆ ಪ್ರತಿ ತಿಂಗಳು ಪೀರಿಯಡ್ ಬರೋ ಮುಂಚೆನೆ ಆ ಥರ ಸ್ಟಾರ್ಟ್ ಆಗ್ಬಿಡುತ್ತೆ, ಅಯ್ಯೋ ಪೇನ್ ಬರುತ್ತಲ್ಲ ಅಂತ ಒಂದು ಫಿಯರ್ ಇರುತ್ತೆ ಅವರಿಗೆ. ಸೊ ಇಂಥ ಪೇಷಂಟ್ಸ್ಗಳಿಗೆ ನಮಗೆ ಎಂಡೋಮೆಟ್ರಿಯೋಸಿಸ್ ಸಲುವಾಗಿ ತುಂಬಾ ಟ್ರೀಟ್ಮೆಂಟ್ಸ್ಗಳಿವೆ. ಈಗಿನ ಟೆಕ್ನಾಲಜಿ ಪ್ರಕಾರ ಟ್ರೀಟ್ಮೆಂಟ್ಸ್ ತುಂಬಾ ಮುಂದೆ ಬರೆದಿದೆ, ಮೆಡಿಕಲ್ ಮ್ಯಾನೇಜ್ಮೆಂಟು ತುಂಬಾ ಇದೆ. ಸೊ ಈ ಥರ ಸಿಂಪ್ಟಮ್ಸ್ಗಳೇನಾದರೂ ಇತ್ತು ಅಂತ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ನಿಯರೆಸ್ಟ್ ಗೈನಕಾಲಜಿಸ್ಟ್ ಅಥವಾ ಫಸ್ಟ್ ಕೇರ್ ಕ್ಲಿನಿಕ್ಗೂ ಬಂದು ಈ ಟೆಸ್ಟ್ಗಳೆಲ್ಲ ಸ್ಕ್ಯಾನಿಂಗ್ ಎಲ್ಲ ಇಲ್ಲೇ ಮಾಡ್ಬೋದು. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ.